ಹಲೋ ವ್ಯೂವರ್ಸ್, ಇವತ್ತು ಸೌತ್ ಇಂಡಿಯಾದಲ್ಲಿ ಮಗುಗೊಂದು ಮಸಾಜ್ ಮಾಡಿ ಸ್ನಾನ ಹೆಂಗೆ ಮಾಡಿ ಮಲಗಿಸ್ತೀವಿ ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ ಕೊಕೊನಟ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿನಿ. ಸೊ ಫಸ್ಟು ಬಿಸಿ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ ಮಸಾಜು. ಸೊ ಈ ಥರ ಒಂದು ನಾನಿಲ್ಲಿ ರಬ್ಬರ್ ಶೀಟ್ ಮೇಲೆ ಮಗುನ ಮಲಗಿಸಿದ್ದೀನಿ. ಸೊ ನೀವು ಯಾವುದಾದ್ರೂ ಬಟ್ಟೆ, ಬೇಡವಾಗಿರೋ ಬಟ್ಟೆ, ಆ ಥರದೊಂದು ಬಟ್ಟೆ ಹಾಕ್ಕೊಂಡು ಮಗುನ ಮಲಗಿಸ್ಕೊಂಡು ಮಸಾಜ್ ಮಾಡ್ಬೋದು. ಬೆಚ್ಚಗೆ ಏನಕ್ಕೆ ಮಾಡ್ತೀವಿ, ಬೆಚ್ಚಗೆ ಮಾಡ್ತೀವಿ ಅಷ್ಟೇ ಆಯಿಲ್ನ, ಅದು ಸ್ಕಿನ್ನಿಗೆ ಚೆನ್ನಾಗಿ ಹೋಗುತ್ತೆ ಒಳಗಡೆ ಅನ್ನೋದಕ್ಕೋಸ್ಕರ ಅಷ್ಟೇ ಬೆಚ್ಚಗೆ ಮಾಡೋದು. ತುಂಬ ಬೆನಿಫಿಟ್ಸ್ ಇದೆ ಅವ್ನ ಮಗುಗೆ ಈ ಥರ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸೋದ್ರಿಂದ. ಸೊ ನೋಡಿ, ಈ ಥರ ಎಲ್ಲ ಕಡೆ ನೀಟಾಗಿ ಒಂದೊಂದು ಕಡೆಯಿಂದನೂ ಮಸಾಜ್ ಮಾಡ್ಕೊಂಬರ್ತಾರೆ. ಶೋಲ್ಡರಿಂದ ಫಸ್ಟ್ ಶೋಲ್ಡರ್, ಆರ್ಮ್ಸ್ ಕೈ ಕೆಳಗಡೆ ತುಂಬ ನೋವಿರುತ್ತೆ ಮಕ್ಕಳು, ಯಾಕಂದ್ರೆ ಎತ್ಕೊತೀವಿ, ಅದರಿಂದ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ಕಾಲು ಟಿಪ್ಸಲ್ಲೂ ಅಷ್ಟೇ, ನರ್ವ್ಸ್ ಎಂಡ್ ಆಗೋ ಜಾಗ ಅದು. ಸೊ ಅಲ್ಲೂ ಮಸಾಜ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಈ ಥರ ಒಂದೊಂದು ಪಾರ್ಟ್ನೂ ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡಿ. ನಮ್ಮಮ್ಮ ತುಂಬ ಜನ ಮಕ್ಳಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ದಾರೆ. ಸೊ ನನ್ನ ಮಗು ಏನು ಅಳಲ್ಲ. ನೀವು ಸೋಷಿಯಲ್ ಮೀಡ್ಯಾದಲ್ಲಿ ತೋರಿಸೋ ಥರ ಎಲ್ಲ ಇಂಡಿಯನ್ ಮಸಾಜ್ ಎಲ್ಲ ತುಂಬ ಅಳ್ತಾರೆ ಮಕ್ಕಳು. ಈ ಥರ ಸಿಂಕ್ ಬಾತಿಂಗ್ ಎಲ್ಲ ಮಾಡ್ತಾರೆ ಅಮೇರಿಕಾದಲ್ಲಿ. ಅವ್ರ ಟ್ರೆಡಿಷನ್. ನಮ್ಮ ಟ್ರೆಡಿಷನ್ ಇದಿರೋದ್ರಿಂದ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಅದು ಏನೇ ಮಾಡಿದ್ರು ಅಷ್ಟೇ, ಆ್ಯನ್ಸಿಸ್ಟರ್ಸ್ ಎಲ್ಲ ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ. ಸೊ ನೋಡಿ, ಇಷ್ಟು ನೀಟಾಗಿ ನನ್ನ ಮಗ ಅಳಲ್ಲ, ಏನಿಲ್ಲ, ನಗಾಡ್ಕೊಂಡೇ ಇರ್ತಾನೆ. ಏನೋ ಒಂಚೂರು ಮುಖ ಮುಟ್ಟಾಗ ಅವ್ನಿಗೆ ಇಷ್ಟ ಆಗೋಲ್ಲ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನೋಡಿ, ನಗಾಡ್ತಾನೆ ಇರ್ತಾನೆ. ತುಂಬ ಇಂಪ್ರೂವ್ಮೆಂಟ್ ಇದೆ. ಯಾಕಂದ್ರೆ ನಾನು ತುಂಬ ಜನ ಮಕ್ಕಳು ನೋಡಿ ತುಂಬ ಅಳ್ತಾ ಇರ್ತಾರೆ. ನಮ್ಮ ಒಂದು ಸತಿ ಒಂದು ಪಕ್ಕದ ಮೇಲೆ ಇರೋ ಮಗುಗೇನೋ ಸ್ನಾನ ಮಾಡಿಸಿದ್ರು, ಯಾವಾಗಲೂ ಅಳ್ತಿರೋ ಮಗು ಏನೂ ಮಾಡಲಿಲ್ಲ, ಸುಮ್ಮನೆ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿ ಮಲಗಿಸಿದ್ಕಷ್ಟೇ 4 hours ಚೆನ್ನಾಗಿ ನಿದ್ದೆ ಮಾಡಿ ತುಂಬ ಸಂತೋಷವಾಗಿತ್ತು ಫುಲ್ ಡೇ. ನಂದು 2 ಮಕ್ಕಳು ಅಷ್ಟೇ, ನಾವು ಅಮ್ಮನೇ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದಿದ್ದು. ಅವ್ರು ಏನೂ ಜಾಸ್ತಿ ಅಳ್ತಾ ಇರಲ್ಲ. ಮಸಾಜ್ ಮಾಡಿದಾಗಲಿ ಸ್ನಾನ ಮಾಡಿಸಾಗಲಿ ತಲೆಗೆ ಹಾಕ್ದಾಗ ಒಂಚೂರು ಅಳ್ತಾರೆ, ಅಷ್ಟು ಬಿಟ್ಟರೆ ಇಲ್ಲಾಂದ್ರೆ ಏನು ಹೇಳೋದು. ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲ ಕಡೆ ಮುಖ ಮುಟ್ಟರೆ ಇಷ್ಟ ಆಗೋಲ್ಲ, ತಲೆ ಮುಟ್ಟಿದ್ರೆ ಇಷ್ಟ ಆಗೋಲ್ಲ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನನ್ನ ಮಗನೂ ಅಷ್ಟೇ, ಮಿನಿಮಮ್ 2 hours ಮಲಗ್ತಾನೆ, ತಲೆಗೆ ಸ್ನಾನ ಮಾಡಿಸಿ ಮಲಗಿಸ್ದಾಗ ಎಸ್ಪೆಷಲಿ. ಇಲ್ಲ ಅಂದ್ರೂ ಕೂಡ 2 hours ಮಲಗ್ತಾನೆ. ಬಟ್ ತಲೆ ಸ್ನಾನ ಮಾಡಿಸ್ದಾಗಂತೂ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅವ್ನು ಎದ್ದ ಮೇಲೆ ಕೂಡ ಅವ್ನ ಮುಖ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು ಎಂಡಿಂಗ್ ಆಫ್ ದ ವಿಡಿಯೋದಲ್ಲಿ. ನೋಡಿರಿ, ಬೆನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಚೆನ್ನಾಗಿ ಮಸಾಜ್ ಮಾಡಬೇಕು. ನೋಡಿ, ಈ ಥರ ನಿಮ್ಮ ಕೈ ಫುಲ್ ಒದ್ದೆ ಆಗಿ ಅದ್ರ ಬಾಡಿ ಮೇಲೆ ಪ್ರೆಸ್ ಆಗಬೇಕು. ನೋಡಿ, ಈ ಥರ ಆ ಪಾರ್ಟ್ ತುಂಬ ಇಂಪಾರ್ಟೆಂಟು. ನೀರು ಹಾಕ್ಬೇಕಾದ್ರೂ ಅಷ್ಟೇ, ಅಲ್ಲಿಂದ ಬಿಸಿನೀರು ಹಾಕಿದ್ರೆ ತುಂಬ ಒಳ್ಳೆಯದು. ನೆಲದ ಮೇಲೆ ಮಗು ಬೆಳಿಬೇಕು ಅಂತ ಹೇಳ್ತಾರೆ. ನೋಡಿ, ಈ ಥರ ನಾವು ಬಟ್ಟೆ ಯೂಶ್ವಲಿ ಹಾಕಲ್ಲ, ತೆಗ್ದಿರ್ತೀವಿ, ವೀಡಿಯೋಗೋಸ್ಕರ ಅಷ್ಟೇ ನಾನು ಬಟ್ಟೆ ಹಾಕಿರೋದು. ನೋಡಿ, ಈ ಥರ ಕಾಲು, ಕೈ ಎಲ್ಲ ಕಡೆ ಮಸಾಜ್ ಮಾಡಿ ಚೆನ್ನಾಗಿ. ಮಕ್ಕಳ ಬಾಡಿಗೂ ತುಂಬ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈವನ್ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತಂತೆ ಮಕ್ಕಳಿಗೆ ಈ ಥರ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ. ನಮ್ಮ ಟ್ರೆಡಿಷನಲ್ಲಿ ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಬಟ್ ಅದನ್ನು ಹೇಳಿರೋ ರೀತಿ ಬೇರೆ ಇರ್ಬೋದೇನೋ. ಬಟ್ ನಮ್ಮ ಟ್ರೆಡಿಷ್ನಲ್ ಎಲ್ಲ ಏನೇ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗಿರುತ್ತೆ, ನಮ್ಮ ಬೆನಿಫಿಟ್ಟಾಗೇ ಇರುತ್ತೆ. ತುಂಬ ಏನು ಅಳೋ ಮಗುನೇ ಅಲ್ಲ, ಅಳಲ್ಲ ಜಾಸ್ತಿ ಅವನು. ನನ್ನ ಮಕ್ಕಳೆಲ್ಲ, ಬೇರೆ ಮಕ್ಕಳು ಅಷ್ಟೇ, ಒಂದು 3 ದಿವಸ ಹತ್ತರು ಅಷ್ಟೇ, ಹುಟ್ಟಿದಾಗ ಹತ್ತಿದ್ರು ಅಷ್ಟೇ, ಒಂದು ಮಂತ್ ಜಾಸ್ತಿ. ಆಮೇಲೆ ಅಭ್ಯಾಸ ಆಗಕ್ಕೆ ಒಂದು 3 ದಿವಸ ಬೇರೆ ಮಕ್ಳು ಹತ್ತಿರ್ಬೋದು ಅಷ್ಟೇ. ನಾವೇ ನಿಮ್ಮ ಮೂಗೆಲ್ಲ ಎತ್ತಬೇಕು ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದರೆ ಮಸಾಜ್ ಮಾಡಿ ಮಲಗಿಸಿರೋ ಅಂತೂ, ಎಣ್ಣೆ ಹಾಕ್ಸಿ ಚೆನ್ನಾಗಿ ಮಸಾಜ್ ಮಾಡಿ ಮಲಗಿಸಿದ್ರು ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮತ್ತು ಹಠ ಮಾಡಲ್ಲ ಜಾಸ್ತಿ. ಈ ಥರ ಇವಾಗ 8 ತಿಂಗಳಾಗಿ 9 ತಿಂಗಳಾಗ್ತಿದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕುತ್ಕೊತಾನೆ. ಅವ್ನಿಗೇನು ತುಂಬ ನೋವಾಗೋ ಥರ ನಾವೇನು ಪ್ರೆಸ್ ಮಾಡಲ್ಲ, ಲೈಟ್ ಮಸಾಜೇ ನಾವು ಮಾಡೋದು. ಅವ್ನಿಗೆ ತುಂಬ ಪ್ರೆಸ್ ಮಾಡಲ್ಲ, ಏನೂ ಮಾಡಲ್ಲ. ನೋಡಿ, ಮಸಾಜ್ ಮುಗೀತು. ಇವಾಗ ಮಸಾಜ್ ಆದಮೇಲೆ ಸ್ವಲ್ಪ ಬಿಸಿಲಿಗೆ ಕರ್ಕೊಂಡು ಹೋಗ್ತೀವಿ, ಒಂದು 5 minutes ಅಷ್ಟೇ. ಅದು ಎಳೆ ಬಿಸಿಲಿಗೆ ಮಾತ್ರ, ಒಂದು 8 o'clock ಒಳಗಡೆ ಆ ಥರ ಈ ಥರ ಒಂಚೂರು ಬಿಸಿಲಿಗೆ ಕರ್ಕೊಂಡ್ರೆ ಸ್ಕಿನ್ಗೆ ಒಳ್ಳೆಯದು ಅಂತ ಕರ್ಕೊಂಡು ಹೋಗ್ತೀವಿ. ಸೊ ಇವಾಗ ನೆಕ್ಸ್ಟ್ ಸ್ನಾನ ಸ್ಟಾರ್ಟ್ ಮಾಡೋಣ. ನೋಡಿ, ನೀರು ಹಾಕೋ ರೀತಿ ಇದು. ಇವಾಗ ನಾನು ವೀಡಿಯೋ ಮಾಡಬೇಕಾಗಿರೋದ್ರಿಂದ ನಾನು ಆ ಥರ ಹಾಕೋಕ್ಕಾಗ್ತಾಯಿಲ್ಲ, ಇಲ್ಲಾಂದರೆ ನಾನು ಅದೇ ಥರ ವೀಡಿಯೋ ಹಾಕ್ತಾಯಿದ್ದೆ ನೀರನ್ನ. ನೋಡಿ, ಈ ಥರ ಕಾಲ ಮೇಲೆ ಹಾಕ್ಕೊಂಡು, ಈಗಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಯಾರೂ ಹೆಲ್ಪ್ ಮಾಡೋರು ಇರಲ್ಲ, ಏನಿರಲ್ಲ. ಸೊ ಹಂಗಿದ್ದಾಗ ಇನ್ನು ಯಾರೊಬ್ಬರು ಹೆಲ್ಪ್ ತೊಗೊಂಡು ಈ ಥರ ಮಗುಗೆ ಸ್ನಾನ ಮಾಡಿಸಿ, ಕಷ್ಟ ಏನಿಲ್ಲ. ನಾವು ಮಿಲಿನಿಯಲ್ಸ್ ಕೂಡ ಮಾಡ್ಬೋದು, ನಾನು ಕೂಡ ಮಾಡಿಸ್ತೀನಿ ನನ್ನ ಮಗುಗೆ ಸ್ನಾನ, ಏನು ಕಷ್ಟದ್ದೇನಿಲ್ಲ. ನೋಡಿ, ಈ ಥರ ಯಾವಾಗಲೂ ಕಡಲೆ ಹಿಟ್ಟು ಹಾಕೋದು ಒಳ್ಳೇದಲ್ಲ, ಯಾಕಂದ್ರೆ ಸ್ಕಿನ್ ಡ್ರೈ ಆಗೋಗುತ್ತೆ. ನೆನೆದು ಕೊಬ್ಬರಿ ಎಣ್ಣೆ ಇತ್ತು ಒಂದು ಸ್ವಲ್ಪ, ಅದಕ್ಕೆ ಹಾಕಿದ್ರಿಂದ ನಾವು ಕಡಲೆ ಹಾಕ್ತಿರ್ತೀವಿ, ನಾವೇನು ರೆಗ್ಯುಲರಾಗಿ ಹಾಕಲ್ಲ. ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಹಾಕ್ದಾಗ ಮಾತ್ರ. ಕೊಬ್ಬರಿ ಎಣ್ಣೆ ನಾರ್ಮಲ್ ಕೊಬ್ಬರಿ ಎಣ್ಣೆ ಅಲ್ಲ, ಸ್ವಲ್ಪ ಕೋಲ್ಡ್ ಪ್ರೆಸ್ಡ್ ಇಲ್ಲ ಗಾಂಡಿನ ತಂದಿರೋ ಕೊಬ್ಬರಿ ಎಣ್ಣೆ ಆದರೆ ಬೆಸ್ಟು. ಅದು ಜಿಡ್ಡು ತೆಗೆಯುತ್ತೆ ಮೈಯಿಂದ ಅಂತ ಅಷ್ಟೇ. ಇಲ್ಲ ರೆಗ್ಯುಲರಾಗಿ ಹಾಕೋದು ಕಡಲೆ ಹಿಟ್ಟು ನಾನು ಒಪ್ಪಲ್ಲ.
ನೋಡಿ ಈ ಥರ ಅವರೇ ಮಾಡಿಸ್ಕೊತಿದ್ದಾರೆ ಇವತ್ತು ನಮ್ಮಮ್ಮ. ಬಟ್ ಅದು ಯೂಶ್ವಲಿ ನಾನು ನೀರು ಹಾಕ್ತೀನಿ, ನಾನು ತೋರಿಸಿದ್ನಲ್ಲ ಆ ಥರ ಹಾಕ್ಕೋಬೇಕು. ಬಾಯಿಗೆ ನೀರು ಹೋಗ್ದಿರಂಗೆ ನೋಡ್ಕೊಬೇಕು. ನಿಮ್ಮ ಮಗುಗೆ ನೀವು ಎಷ್ಟು ಬಿಸಿನೀರು ಹಾಕ್ಬೇಕು ಅನ್ಕೊತೀರ ಅದ್ರ ತಕ್ಕನಾಗಿ ಹಾಕಿ. ನನ್ನ ಮಗು ಸ್ವಲ್ಪ ಬಿಸಿನೀರು ಸಹಿಸುತ್ತೆ, ಸೊ ಅದಕ್ಕೋಸ್ಕರ ನಾನು ಬಿಸಿನೀರು ಚೆನ್ನಾಗಿ ಹಾಕ್ತೀನಿ. ಈಗ ಸದ್ಯಕ್ಕೆ ಒಂದು ಕೈಗೆ ಹಾಕ್ಬೇಕಂದ್ರೆ ಸ್ಲೋ ಆಗೇ ಹಾಕಿದ್ದೀನಿ, ನಾನೇನು ಒಂದು ಬಾಯಿಗೆ ಹೋಗೋ ಥರ ಹಾಕಿಲ್ಲ. ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ವಿ, ಆಮೇಲೆ ಸೋಪ್ ಹಾಕಿದ್ವಿ. ನೋಡಿ ಏನು ಅಳಲ್ಲ ನನ್ನ ಮಗ, ಸ್ವಲ್ಪ ದಿವಸ ಅಳ್ಬೋದು ಅಷ್ಟೊಂದು, ಆಮೇಲೆ ಅಳಲ್ಲ. ಈ ಥರ ಮಾಡೋದ್ರಿಂದ ಮಗುಗೇನು ಹಿಂಸೆ ಆಗಲ್ಲ, ಎಲ್ಲೂ ನೋವಾಗಲಿ ಏನೂ ಮಾಡಲ್ಲ. ಮುಖ ಮುಟ್ಟ ಒಂಚೂರು ಇಷ್ಟಪಡಲ್ಲ ಅವನು, ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಕಿವಿಗೆ ಹೋಗ್ದಿರಂಗೆ ಬಾಯಿಗೆ ಹೋಗ್ದಿರಂಗೆ ನೀರು ನೋಡ್ಕೊಳ್ಳೋದೇ ಮೇನು ಸ್ನಾನ ಮಾಡಿಸ್ಬೇಕಾದ್ರೆ. ಈ ಥರ ಒರೆಸ್ಬಿಡ್ತೀವಿ ಅಷ್ಟೇ, ಅವನಿಗೆ ನೀರು ಹಾಕಲ್ಲ. ಇದು ನನ್ನ ಮಗ ಬಾಡಿ ಲೋಷನ್ ಹಾಕಕ್ಕೆ ಬರ್ತಾವೆ ಮಗು, ದೊಡ್ಡ ಮಗ. ಬಟ್ ಅರ ಅವನಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತಂದ ಅಷ್ಟೇ. ನೋಡಿ ಮೇಲಿಂದ ಹಾಕಬೇಕು ನೀರನ್ನ, ಕಿವಿಗೆ ಹಾಕಿದ್ರೆ ಒಳಗಡೆ ಹೋಗೋ ಥರ ಹಾಕಬಾರ್ದು. ನೆಕ್ಸ್ಟು ಇವಾಗ ವಾಪಸ್ ಮಲ್ಸ್ಕೊಂಡ್ರು ತಲೆಗೆ ಮಾಡಿಸೋದು. ನೋಡಿ ತಲೆಗೆ ಹಿಂಗೆ ಮಲಗಿಸ್ದಾಗ ನಿಮ್ಮ ವ್ರಿಸ್ಟ್ನ ಯಾವಾಗಲೂ ಮಗು ಮೇಲೆ ಹಿಂಗೆ ಇಟ್ಟಿದ್ರೆ ಅವ್ರ ತಲೆ ಎತ್ತಲ್ಲ. ಆ್ಯಕ್ಚುಲಿ ತಲೆಗೆ ಮಾಡಿಸ್ಬೇಕಾಯ್ತು, ಬಟ್ ಮೈಗೆ ಮಾಡಿಸಿ ಆಮೇಲೆ ಮಾಡಿಸ್ತೀನಿ ಅಂದರು. ಈಗ 9 ತಿಂಗಳು ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಕಾಲ ಮೇಲೆ ಇರ್ತಾ ಇಲ್ಲ. ನಾನು ಇನ್ನೊಂದು ಸತಿ ಬೇಕಾದರೆ ಕೂತ್ಕೊಂಡು ಮಾಡಿಸೋದು ವೀಡಿಯೋನೂ ಹಾಕ್ತೀನಿ. ಈಗ ಸದ್ಯಕ್ಕಿನ್ನ ಕಾಲದ ಮೇಲೆ ಹಾಕ್ಕೊಂಡೇ ಮಾಡಿಸ್ತೀವಿ ನಾವು. ನೋಡಿ ಏನಕ್ಕೂ ಅಳಲ್ಲ ಅವನು. ಫಸ್ಟ್ 1 ಮಂತ್ ಅತ್ತ, ಬಟ್ ಆಮೇಲೆ ಏನು ಅಳಲಿಲ್ಲ, ಅಭ್ಯಾಸ ಆಗೋಯ್ತು. ನಾವೇನು ತುಂಬ ಜೋರಾಗಿ ಯಾವುದು ಪ್ರೆಸ್ ಮಾಡೋದಾಗಲಿ ಅವ್ರಿಗೆ ಹಿಂಸೆ ಕೊಡೋದಾಗಲಿ ಮಾಡಲ್ಲ, ಲೈಟಾಗೆ ಮಾಡೋದು. ಎಲ್ಲ ನಮ್ಮ ಟ್ರೆಡಿಷ್ನಲ್, ನಮ್ಗೆ ಅಡ್ಜಸ್ಟ್ ಆಗೋ ಥರ ಮಾಡ್ಕೋತೀವಿ. ಈಗ ಮಗುದು ಬಾಯಿ ಕ್ಲೀನ್ ಮಾಡಬೇಕಾಯ್ತು. ಆ್ಯಕ್ಚುಲಿ ತಲೆಗೆ ಮಾಡಿಸ್ಬೇಕಾಗಿತ್ತು, ನಮ್ಮ ಮರ್ತೆ ಎತ್ಕೊಂಡ್ಬಿಟ್ರು, ಬಟ್ ಹಾಕ್ತಾರೆ ರೀ ತಲೆಗೆ. ಇವಾಗ ತಲೆಗೆ ಮಾಡಿಸ್ತಾರೆ. ಕಾಲನ್ನ ಕೈನ ಹಿಂಗೆ ಸಪ್ರೇಟಾಗಿ ಇಟ್ಕೊಂಡು ನೋಡಿ ಆ ವ್ರಿಸ್ಟ್ನ ಶೋಲ್ಡ್ರ್ ಮೇಲೆ ಇಡಬೇಕು ಲೈಟಾಗಿ. ಹಿಂಗೆ ನೋಡಿರಿ ನೋಡಿ ಲೆಫ್ಟ್ ಹ್ಯಾಂಡ್ನವರು ಮಗು ಮೇಲೆ ಇಟ್ಟಿದ್ದಾರೆ, ಅದನ್ನ ಜಾಸ್ತಿ ಎತ್ತಕ್ಕೆ ಹೋಗಲ್ಲ. ಅದಿಟ್ಟರೆ ಈ ಕೈ, ಇಲ್ಲಾಂದರೆ ಆ ಕೈ, ಯಾಕಂದರೆ ತಲೆ ಎತ್ತಿಬಿಡ್ತಾರೆ ಮಕ್ಕಳು. ಸೊ ಅದು ತಲೆ ಎತ್ತಿದಿರಂಗೆ ಅಭ್ಯಾಸ ಇದು ಮಾಡಬೇಕು. ನನ್ನ ಮಗುಗೆ ಅಭ್ಯಾಸ ಆಗಿರೋದ್ರಿಂದ ಅವ್ನು ತಲೆ ಎತ್ತಲ್ಲ ಜಾಸ್ತಿ, ಬಟ್ ಒಂದೊಂದು ಮಕ್ಕಳು ಎತ್ತಿಬಿಡ್ತಾರೆ. ಸೊ ಸೇಫ್ಟಿಗೆ ನೀವು ಹಂಗೆ ಇಟ್ಕೊಂಡಿದ್ರೆ ನೋಡಿರಿ, ಒಂದಲ್ಲ ಒಂದು ಕೈನ ಅವ್ರ ಕತ್ತತ್ರ ಇಟ್ಕೋಬೇಕು ತಲೆ ಎತ್ತಿದಿಲ್ದಿರಂಗೆ. ಇಲ್ಲ ಅಂದರೆ ಬಾಯಿಗೆ ನೀರು ಹೋಗ್ಬಿಡುತ್ತೆ, ಇಲ್ಲ ಕಿವಿಗೆ ನೀರು ಹೋಗುತ್ತೆ, ಅದೆರಡೂ ಒಳ್ಳೆಯದಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಮಾಡಬೇಕು. ಒಂದು ಸತಿ ಕಡಲೆಟ್ ಹಾಕಿದ್ವಿ, ಒಂದು ಸ್ವಲ್ಪ ಶ್ಯಾಂಪು ಹಾಕಿದ್ವಿ. ಏನೂ ಅಳ್ತಾ ಇಲ್ಲ ನನ್ನ ಮಗು. ನೋಡಿ ಅವ್ನು ತಲೆ ಎತ್ತಿದಾಗ ನೋಡ್ತಿರೋ ಅವನೇನು ಅಳಲ್ಲ. ತಲೆ ಕೂರಿಸ್ಕೊಂಡು ನೀರು ಹಾಕ್ದಾಗ ಅಳ್ತಾನೆ, ಬಟ್ ತಲೆ ಉಜ್ಬೇಕಾದ್ರೆ ಅಳಲ್ಲ. ನಾನು ಎಷ್ಟೊಂದು ಜನ ಕೇಳಿದೆ, ತಲೆ ಸ್ನಾನ ಮಾಡಿಸೋದಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟು ಕರ್ಸ್ಕೊತಾ ಇದ್ದೀವಿ ನಾವು, ಹಂಗೆ ಹಿಂಗೆ ಅಂತ ಇದ್ರು. ಸೊ ಅದಕ್ಕೋಸ್ಕರ ನಾನೊಂದು ವೀಡಿಯೋ ಮಾಡಾಕೋಣ ಅಂದ್ಕೊಂಡೆ. ಯಾರು ಒಬ್ಬರು ಹೆಲ್ಪ್ ಇದ್ದರೆ ಸಾಕು, ನೀವು ಮಾಡಿಸ್ಬೋದು ತಲೆ ಸ್ನಾನ. ನೋಡಿರಿ ಇವಾಗ ನನ್ನ ಮಗ ಏನು ಹತ್ತಿರಲ್ಲ ನೋಡಿರಿ, ಏನು ಹೇಳ್ತಾ ಇಲ್ಲ. ಇವಾಗ ತಲೆಗೆ ನೀರು ಹಾಕ್ದಾಗ ಅಳ್ತಾನೆ ನೋಡ್ರಿ, ನಗ್ತಾ ಇದ್ದಾನೆ ಇನ್ನು. ಈ ಥರ ಶೋಲ್ಡ್ರ್ ಮೇಲೆ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕ್ತೀವಿ ನಾವು. ಒಂದು 2 ಬಕೆಟ್ಸ್ ನೀರು ಹಾಕ್ತೀವಿ ನಾವು ಮಗುಗೆ ತಲೆ ಸ್ನಾನ ಮಾಡಿಸಿದಾಗ. ನಲ್ಗೆ ಕ್ಲೀನ್ ಮಾಡ್ತಿದ್ರೆ ತುಂಬ ಬೆರಳು ಹಾಕಬೇಡಿ. ನಮ್ಮದು 2 ಲೈನ್ಸ್ ಇರುತ್ತಲ್ಲ 4 ಫಿಂಗರಲ್ಲಿ, ಅದರಷ್ಟು ಹಾಕಿದ್ರೆ ಸಾಕು. ನೋಡಿ ಈ ಥರ ಕಿವಿ ಮುಚ್ಕೋಬೇಕು. ನಮ್ಮ ಮಗುಗೆ ನಮ್ಮ ಕಿವಿಗೆ ಹೋಗ್ದಿರಂಗೆ ನೀರನ್ನ ನೋಡ್ಕೋತಾರೆ. ನಿಮ್ಮ ಬೆರಳು ಜಾಸ್ತಿ ಇದ್ರೆ 2 ಸೈಡು ಕಿವಿ ಮುಚ್ಕೊಂಡು ಆಮೇಲೆ ನೀರು ಹಾಕಿ. ನೋಡಿ ಮುಖ ಮತ್ತು ಹಿಂದೆ ಕೈ ಈ ಥರ ಪೊಸಿಷನಲ್ಲಿ ಇಟ್ಕೊಂಡು ಕಿವಿ ಮುಚ್ಕೊಂಡು ಮೇಲಿಂದ ನೀರು ಹಾಕಬೇಕು. ನಮ್ಮೊಂದು 5 ಮಗ್ಸ್ ಹಾಕು ಅಂತಾರೆ. ಈ ಟೈಮಲ್ಲಿ ಒಂಚೂರು ಅಳ್ತಾನೆ ನನ್ನ ಮಗ. ಅದಾದಮೇಲೆ ಏನು ಅಳಕ್ಕೆ ಹೋಗಲ್ಲ. ಶೋಲ್ಡ್ರ್ ಮೇಲೆ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ, ಬೆನ್ನ ಮೇಲೆ ಹೊಟ್ಟೆ ಮೇಲೂ ಸ್ವಲ್ಪ ಹಾಕಿ, ಹೊಟ್ಟೆ ನೋವೆಲ್ಲ ಇದ್ದರೆ ಹೊರಟೋಗುತ್ತೆ.
ಮತ್ತು ಪಾದದ ಮೇಲೆ ಹಾಕಿ, ಯಾಕಂದರೆ ಅವನು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಮಂಡಿ ಕಾಲಲ್ಲಿ ಇವಾಗ. ಮತ್ತು ಕಾಲು ನಮ್ಮ ನರ ಎಂಡಾಗೋದ್ರಿಂದ ಅಲ್ಲಿ ಮಸಾಜ್ ಮಾಡೋದು ಇಂಪಾರ್ಟೆಂಟು, ಅಲ್ಲಿ ನೀರು ಹಾಕೋದು ಇಂಪಾರ್ಟೆಂಟು. ಸೊ ನನ್ನ ಮಗನ ಸ್ನಾನ ಆಯಿತು. ಸೊ ನೆಕ್ಸ್ಟ್ ಕರ್ಕೊಬಂದ್ವಿ, ಒಂಚೂರು ಲೈಟಾಗಿ ಒರೆಸಿದ್ವಿ. ಇವತ್ತು ತಲೆ ಸ್ನಾನ ಮಾಡಿಸಿರೋದ್ರಿಂದ ಅವನಿಗೆ ಸಾಂಬ್ರಾಣಿ ಹಾಕ್ತೀವಿ. ಸೊ ಸಾಂಬ್ರಾಣಿಗೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಒಂದು ಬೇಡವಾದ ಹಂಚು, ಆ ಎಣ್ಣೆ ಕರಿಯೋದೊಂದು ಇದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀವಿ. ಸಾಂಬ್ರಾಣಿ ಮತ್ತು ಆರತಿ ತಟ್ಟೆ ಮಾಡ್ತೀವಲ್ಲ ಅದು. ಆರತಿ ತಟ್ಟೆ ಏನಕ್ಕೆ ಮಾಡ್ತೀವಿ ಅಂದರೆ ಕಾಲು ಧೂಳಾಗಿದ್ದರೆ ಹೋಗುತ್ತೆ, ಹೊಟ್ಟೆ ನೋವಿದ್ರೆ ಮಗುಗೆ ಹೋಗುತ್ತೆ ಅಂತ. ಇದು ನನಗೆ ಗೊತ್ತಿಲ್ಲ, ಬಟ್ ಆದರೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಬಟ್ ಅಂದರೆ ಕಳ್ಕೊಳ್ಳೋದ್ರಲ್ಲಿ ಏನಿಲ್ಲಲ್ಲ, ಮಗು ಚೆನ್ನಾಗಿ ನೆಮ್ಮದಿಯಾಗಿರುತ್ತೆ ಅನ್ನೋದ್ರಿಂದ ಅದು ಇಂಪಾರ್ಟೆಂಟ್. ನೋಡಿದರೆ ಸಾಂಬ್ರಾಣಿ ಹಾಕಿ ಹಾರ್ಬಿಡಬಾರ್ದು ಮಗುಗೆ ಅಂತ ನಾನು ಕೈ ಅಡ್ಡಾಡ್ತೀನಿ ಫಸ್ಟು. ಒಂದೊಂದು ಸತಿ ಕೆಂಡ ಹಾರ್ಬಿಡುತ್ತೆ, ಲೈಟಾಗಿರೋ ಕೆಂಡ. ಒಂದೊಂದು ಸತಿ ಆ ಥರ ಆಗಿಲ್ಲ, ಬಟ್ ಆ ಥರ ಆಗಬಾರ್ದು, ನನ್ನ ಕೈಗಾರು ಆಗಲಿ ಪರಲ್ಲ, ಮಗುಗಾಗ್ಬಾರ್ದು ಅಂತ ಅಡ್ಡಾಡ್ತೀನಿ. ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಗೊತ್ತಾಗೋಗ್ಬಿಡುತ್ತೆ. ನೋಡಿ ಇದ್ರಲ್ಲಿ ಕೂದಲು ಒಣಗಿಸ್ಬಿಡ್ಬೇಕು ಮಗುದು. ಇನ್ನು ದೊಡ್ಡವನಾಗಿರೋದ್ರಿಂದ ಬಲಿ ತಲೆ ತೋರಿಸ್ತಾಯಿದ್ವಿ. ಎಳೆ ಮಗುವಾದ್ರೆ ಹಿಂಗೆ ಅಂದ್ಬಿಡ್ತಾಯಿದ್ವಿ, ಒಳ್ಳೆ ಕಾರ್ಡ್ ಸ್ವೈಪ್ ಮಾಡಿದಂಗೆ ಹಿಂಗೆ ಅಂದ್ಬಿಡ್ತಿದ್ವಿ. ಬಟ್ ಇನ್ನು ದೊಡ್ಡವನಾಗಿರೋದ್ರಿಂದ ಕೈ ತಲೆಗೆ ಮಾತ್ರ ಇದು ಮಾಡ್ತೀವಿ. ಈ ಕೆಲಸ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಇದು ನನ್ನ ಮಗ ಫುಲ್ ಡೇ ಒಂಥರ ಸಾಂಬ್ರಾಣಿ ವಾಸನೆ ಬರ್ತಿತ್ತಂತ ತಲೆ ಸ್ನಾನ ಮಾಡಿಸಿದಾಗ. ಆ ಸ್ಮೆಲ್ಲೇ ಎಷ್ಟು ಚೆನ್ನಾಗಿರುತ್ತೆ, ಮನೆಗೆಲ್ಲ ಕೂಡ ಒಳ್ಳೆಯದು ಸಾಂಬ್ರಾಣಿ. ತುಂಬ ಅವ್ನಿಗೆ ಶಾಖ ಜಾಸ್ತಿ ತಟ್ಟಬಾರ್ದು ಅಂತ ನನ್ನ ಕೈ ಅಡ್ಡ ಇಡ್ತೀನಿ ಅಷ್ಟೇ. ನಿಮ್ಮ ಕೈಗೆ ಬಿದ್ದರೂ ಪರವಾಗಿಲ್ಲ, ಮಗುಗೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಅದು ಮಾಡೋದು. ಮೀನ್ಸ್ ನಾನೇನು ಏಟ್ ಮಾಡ್ಕೊಳ್ಳಲ್ಲ, ಸೇಫ್ಟಿಯಾಗಿ ಮಾಡ್ಕೋತೀವಿ ನೋಡಿ. ಅದಾದಮೇಲೆ ಅದನ್ನು ದೃಷ್ಟಿ ತೆಗೆದು ಆರತಿ ಮಾಡ್ಕೊಂಡಿರೋ ನೀರಲ್ಲಿ ಆರತಿಗೆ ಹಾಕ್ಬಿಡ್ತೀವಿ. ಸೊ ಹೊಟ್ಟೆ ನೋವು, ಕಾಳು ಧೂಳೆಲ್ಲ ಆಗಿದ್ದರೆ ಆಗ್ಬೋದು. ಬಾಣಂತಿ ಇರ್ತಾರಲ್ಲ, ಒಂದು 5 ತಿಂಗಳು 6 ತಿಂಗಳವರೆಗೂ ಅವ್ರಿಗೆ ಕೆಂಡದ ನೀರನ್ನ ದಾಟಿದ್ರೆ ಒಳ್ಳೆಯದು. ಒಂದು 3 ಸಲ ದಾಟಿದ್ರೆ ನಿಮಗೂ ಕೂಡ ಯಾವುದು ಗಾಳಿ ಸೋಕಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ. ಅದು ಮಾಡ್ತೀವಿ. ಕಳ್ಕೊಳ್ಳೋದ್ರಲ್ಲಿ ಏನಿಲ್ಲಲ್ಲ, ಇವೆಲ್ಲ ಮಾಡೋದು ನಿಜನೂ ಸುಳ್ಳು ಒಟ್ಟು ಮಾಡೋದು ನನಗೆ ಬೆಸ್ಟ್ ಅನಿಸುತ್ತೆ. ಸೊ ನನ್ನ ಮಗುದು ಇವಾಗ ಸ್ನಾನ ಆಯಿತು, ಸಾಂಬ್ರಾಣಿ ಆಯಿತು. ಸೊ ನೆಕ್ಸ್ಟಿಗೆ ಮಲ್ಕೋತಾನೆ ನೋಡಿ. ಈ ಥರ ಒಂದು ಅಲೆಕ್ಸಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟು ಈ ಥರ ಜೋಲಿಗೆ ಹಾಕ್ತೀನಿ. ಸೊ ನನ್ನ ಮಗ ಇದ್ದಿದ್ದು ಮಿನಿಮಮ್ ಆಲ್ಮೋಸ್ಟ್ 3 hours ಮಲಗಿದ್ದ. ಅದು ನನ್ನ ದೊಡ್ಡ ಮಗ ಸೌಂಡ್ ಮಾಡ್ದ, ಅದಕ್ಕೆ ಎದ್ದ ನೋಡಿ. ಎದ್ದ ಮೇಲೆ ಹೆಂಗಿದ್ದ ನೋಡಿ, ಕಣ್ಣೆಲ್ಲ ಊದ್ಕೊಂಬಿಟ್ಟಿದ್ದ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದ. ಮತ್ತೆ 2 hours ಬಿಟ್ಟು ಮಲ್ಕೊಂಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.